ಅತ್ಯದ್ಭುತ ಅನುಭವ. ನನಗೂ ಅಷ್ಟೇ. ಯಾವ ಮನುಷ್ಯನ ನಾನು ಇಷ್ಟು ವರ್ಷಗಳಲ್ಲಿ ತುಂಬ ಗೌರವಿಸುವಂಥ ವ್ಯಕ್ತಿತ್ವ ಅವ್ರದ್ದು. ತುಂಬ ಭಯದಿಂದ ನೋಡ್ತಾ ಇದ್ದೆ ನಾನು. ಸೊ ನನ್ನ ತಂದೆನ ಆಗಿನ ಕಾಲಕ್ಕೆ ನೋಡಿದಾಗ ಹೆದರಿದು ಬಿಟ್ಟರೆ ಎರಡನೇ ವ್ಯಕ್ತಿ ಇವರು. ಅಷ್ಟೊಂದು ಭಯ ನನಗೆ ಈಗಲೂ ಅಷ್ಟೇ. ಏನಾದರೂ ಅವ್ರು 4 ಪ್ರಶ್ನೆ ಕೇಳಿದ್ರು ಅಂದರೆ ಅವ್ರು ನಿಂತಿರೋ ಕಡೆ ನಾನು ತಲೆ ಎತ್ತಿ ಮಾತಾಡಲ್ಲ. ಅಷ್ಟು ಭಯ ಅನ್ಕೊಂಡು ಒಂದು ಗೌರವ. ಸೊ ಹಾಗಾಗಿ 6 ದಿನಗಳು ಸರ್ ನಾನು ಕಳೆದೋದೆ. ಅವರು ಎಲ್ಲ ಇಡೀ 25 ಜನದ ತಂಡ ಎಲ್ಲ, ಅದರಲ್ಲೂ ಕೆಲವು ರಿಪೀಟೆಡ್ ಬಂದಿದ್ರು ಅದರಲ್ಲಿ ನನ್ನ ಜೊತೆ. ಆ 70,000 ಐಟಿನರಿ ಇಲ್ದಿರೋದನ್ನು ಎಲ್ಲ ಇನ್ಕ್ಲೂಡ್ ಮಾಡಿ ಅಡಿಷ್ನಲ್ ಮಾಡಿ ಎಲ್ಲ ಮಾಡ್ತೀವಿ ನಾವು ಹೇಳಿದ್ದಕ್ಕಿಂತ ಕಡಿಮೆ ಕೊಡೋದಕ್ಕಿಂತ ಹೇಳಿದ್ದಕ್ಕಿಂತ ಒಂದು 10% ಜಾಸ್ತಿನೇ. ಯಾಕೆಂದರೆ ನಮಗೆ ಟಿಕೆಟ್ಸ್ ಅವೈಲಬಿಲಿಟಿ ಎಲ್ಲ ಫಸ್ಟ್ ನೋಡ್ಕೊಬೇಕಾಗುತ್ತೆ. ನಾನು ಇನ್ನೊಂದು ಏನಂದರೆ, ಬೇರೆಯವ್ರು ಅನ್ಕೊಂತಾರೆ ಫಸ್ಟೇ ಎಲ್ಲರದ್ದು ಬ್ಲಾಕ್ ಮಾಡಿಬಿಡ್ತಾರೆ ಹಂಗೆ. ನಾನು ಆ ಸಿಸ್ಟಮ್ಗೆ ಹೋಗಲ್ಲ. ಯಾಕೆ ಅಂದರೆ ಆ ಸಿಸ್ಟಮ್ಗೆ ಹೋದಾಗ ಏನಾಗುತ್ತೆ, ನಾವು ಎಷ್ಟು ಟಿಕೆಟ್ ಬ್ಲ್ಯಾಕ್ ಮಾಡಿಸಿರ್ತೀವಿ ಅಷ್ಟೂ ನಾನು ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಸೊ ಏನಾಗುತ್ತೆ, ನಿಮಗೆ 70,000 ಕರ್ಕೊಂಡೋದ್ರೆ ಲಾಸ್ಟಿಗೆ 4 ಟಿಕೆಟು ಉಳ್ದೇ ಇದೆ ಅಂದರೆ ಆ 4 ಟಿಕೆಟ್ ದುಡ್ಡನ್ನು ನನ್ನ ಕೈಯಿಂದ ಕಟ್ಟಬೇಕಾಗುತ್ತೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನವೀನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿನ ಜಗತ್ತಿನ ಪ್ರಯಾಣದ ಬಗ್ಗೆ ಆಗಾಗ ಅಪ್ಡೇಟನ್ನು ನಾವು ಕೊಡ್ತಾ ಇರ್ತೇವೆ. ವಿಯೆಟ್ನಾಂ ಪ್ರಯಾಣದ ಬಗ್ಗೆ ಬಹುಶಃ ಕೊನೆಯದಾಗಿ ನಾವು ಮಾತಾಡಿದ್ದು ಅಂತ ಅನಿಸ್ತದೆ. ಆ ನಂತರ ಅವರು ಬಹಳ ತಿರುಗಾಟಕ್ಕೆ ಹೊರಟರು, ಸುದೀರ್ಘವಾದ ತಿರುಗಾಟಕ್ಕೆ. ಹಾಗಾಗಿ ನಾನು ಅವರನ್ನು ಸಂಪರ್ಕಿಸಲಿಕ್ಕಾಗಿಲ್ಲ. ಎಂದಿನಂತೆ ನಾನು ಈ ನವೀನ್ನೊಟ್ಟಿಗೆ ಅವರ ಪ್ರವಾಸದೊಟ್ಟಿಗೆ ನನ್ನ ಅನುಸಂಧಾನ ಯಾಕೆ ಆಗಾಗ ಅಂತಂದರೆ, ಒಂದೇ ಒಂದು ಪಾಯಿಂಟು, ಸಾಮಾನ್ಯರು ಜನಸಾಮಾನ್ಯರು ಕೂಡ ವಿಶ್ವಯಾತ್ರೆಯನ್ನು, ವಿಶ್ವ ಪ್ರದಕ್ಷಿಣೆಯನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಅದ್ಭುತ ಕಲ್ಪನೆಯನ್ನು ಕಾರ್ಯರೂಪಕ್ಕೆ ತಂದದ್ದು ನವೀನು. ಹಾಗಾದರೆ ನೀವು ಕೇಳ್ಬೋದು, ಬೇರೆಯವರೆಲ್ಲ ಮಾಡ್ತಾ ಇಲ್ವಾ? ಸಾವಿರಾರು ಜನ ಮಾಡ್ತಾ ಇದ್ದಾರೆ. ಆದರೆ ಮಾಡಬೇಕಾದ ರೀತಿಯಲ್ಲಿ ಪ್ರೀತಿ, ವಿಶ್ವಾಸ, ಸಂಬಂಧ, ಅದರ ಜೊತೆಗೆ ಆಡಿದ ಮಾತು, ನಾಲಿಗೆ ಬದ್ಧತೆ, ಅದು ನಾನು ಕಣ್ಣಾರೆ ಮನಸಾರೆ ಅವರೊಟ್ಟಿಗೆ ಪ್ರಯಾಣ ಮಾಡಿ ಅದನ್ನು ಅನುಭವಿಸಿದ್ದೇನೆ. ಮತ್ತು ಅವರ ಇಡೀಯದಾದಂಥ ಪ್ರಯಾಣದ ಸುಖಾನುಭವಿ ನಾನು ಒಬ್ಬ. ಹಾಗಾಗಿ ನೀವು ಅವರೊಟ್ಟಿಗೆ ಮಾತಾಡಿ ಅವರು ಹೇಳಿದ ಬಹುತೇಕವಾಗಿ ನೀವು 100ಕ್ಕೆ 100% ಕಾಂಪಿಟೇಟಿವ್ ರೇಟ್ ಅವ್ರದ್ದು. ನಾವೇ ಅವ್ರಿಗೆ ಬೈತೇವೆ, ಏನು 30-35 ಸಾವಿರಕ್ಕೆಲ್ಲ ನೀವು ಇದಕ್ಕೆ ಏನೋ ಮಲೇಷ್ಯಕ್ಕೆಲ್ಲ ಕರ್ಕೊಂಡು ಹೋಗ್ತೀರಿ, ಹೇಗೆ ಸಾಧ್ಯ ಇದು? ಮತ್ತು ಬಂದು ಹೇಳ್ತೀರಿ 45,000 ಕೈದು ಬಿತ್ತು, 50,000 ಕೈದು ಬಿತ್ತು. ದುಬೈಗೆ 90,000ದಲ್ಲಿ ಕರ್ಕೊಂಡು ಹೋದೆ, ಬಾಕಿಯವ್ರದ್ದೆಲ್ಲ 1,25,000. ನಾನು ಹೇಳಿದೆ, ನೀವು ಈ ಹುಚ್ಚು ಹಿಡಿಸ್ಕೊಂಡು ಹೆಚ್ಚು ಕಾಲ ಬದುಕಲಿಕ್ಕಾಗೋದಿಲ್ಲ, ಜಾಗ್ರತೆ ಅಂತ ನಾನು ಆಗಾಗ ಹೇಳ್ತಾ ಇರ್ತೇನೆ. ಆದರೆ ಅವರ ಒಂದು ಉದ್ದೇಶ ಏನು ಅಂತಂದರೆ, ಸಾರ್ವಜನಿಕರು, ಸಾಮಾನ್ಯರು, ಅತಿ ಸಾಮಾನ್ಯರು, ಒಬ್ಬ ರಿಕ್ಷಾ ಡ್ರೈವರ್ ಕೂಡ, ಒಬ್ಬ ದಿನಗೂಲಿ ಮಾಡುವಂಥ ಒಬ್ಬ ಕುಟುಂಬ ಕೂಡ ಅವರೊಟ್ಟಿಗೆ ಪ್ರಯಾಣ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಹಾಗಾಗಿಯೇ ನವೀನ್ ಟೂರ್ ಆ್ಯಂಡ್ ಟ್ರಾವೆಲ್ಸು ಅಥವಾ ಅವರ ಪ್ರಯಾಣ, ಅದರೊಟ್ಟಿಗೆ ನಾನು ಯಾಕೆ ಇದ್ದೇನೆ ಅಂತಂದರೆ ಈ ಕಾರಣಕ್ಕಾಗಿ. ಈಗ ಅವರು ಇನ್ನೊಂದು ಪ್ರಯಾಣಕ್ಕೆ ಹೊರಡುವ ಮೊದಲು ಈಗಷ್ಟೇ ದುಬೈ ಪ್ರಯಾಣವನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ದೇಶೀಯ ಪ್ರವಾಸವನ್ನು ಆರಂಭಿಸಬೇಕು ಅನ್ನುವ ಒಂದು ತಯಾರಿಯಲ್ಲಿದ್ದಾರೆ. ಅವೆಲ್ಲವನ್ನ ಇಟ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ ಇವತ್ತು ನವೀನನ್ನು ಕರೆದಿದ್ದೇನೆ. ನವೀನ್, ನಮಸ್ತೆ ಸರ್. ನಮಸ್ಕಾರ. ನಿಮ್ಮೊಟ್ಟಿಗೆ ನಾವು ಗಡ್ಡ ಬಿಟ್ಟ ನಂತರ ತಿರುಗಾಡ್ಲಿಲ್ಲ. ಹೌದು. ಸೊ ಈಗ ವಿಯೆಟ್ನಾಂ ನಂತರದ ಬೆಳವಣಿಗೆ ಏನು ಸರ್? ಆಲ್ರೆಡಿ ನಾನು ಹೇಳಿದಾಗೆ ನನಗೆ ಒಬ್ಬರು ಅನ್ನದಾತರು ನನ್ನ ವಿದ್ಯಾಭ್ಯಾಸದ ಸಮಯದಲ್ಲಿ ತುಮಕೂರಲ್ಲಿ ಒಬ್ಬರು ಗುರು ಮಾರ್ಗದರ್ಶಕರು ಹಾಗೂ ತಂದೆ ಸಮಾನರು, ಆ ಥರದ್ದು ಒಂದು ಕುಟುಂಬ, ಇಡೀ 25 ಜನದ ಕುಟುಂಬ ಫುಕೆಟು ಮತ್ತು ಕ್ರಾಬಿ ಪ್ರವಾಸ ಮುಗಿಸಿ ಬಂದೆ. ಅತ್ಯದ್ಭುತ ಅನುಭವ. ನನಗೂ ಅಷ್ಟೇ. ಯಾವ ಮನುಷ್ಯನ ನಾನು ಇಷ್ಟು ವರ್ಷಗಳಲ್ಲಿ ತುಂಬ ಗೌರವಿಸುವಂಥ ವ್ಯಕ್ತಿತ್ವ ಅವ್ರದ್ದು. ತುಂಬ ಭಯದಿಂದ ನೋಡ್ತಾ ಇದ್ದೆ ನಾನು. ಸೊ ನನ್ನ ತಂದೆನ ಆಗಿನ ಕಾಲಕ್ಕೆ ನೋಡಿದಾಗ ಹೆದರಿದು ಬಿಟ್ಟರೆ ಎರಡನೇ ವ್ಯಕ್ತಿ ಇವರೇ.
ಅಂಥ ವ್ಯಕ್ತಿ ಜೊತೆ 6 ದಿನ ಕಳೆಯುವಂಥ ಸುಸಂದರ್ಭ ನನಗೆ ಇಡೀ ಜೀವನದಲ್ಲಿ ಕಾಯ್ದಿದ್ದಕ್ಕೆ ಈಗ ನನಗೆ ಕಳೆದ ತಿಂಗಳು ಸಿಕ್ತು. ಅದನ್ನು ನನಗನ್ಸೋ ಮಟ್ಟಿಗೆ ನಾನು ತುಂಬ ಅನುಭವಿಸಿದೆ. ಅದೇ ರೀತಿ ಅಂಕಲ್ಲು ಅನುಭವಿಸಿದ್ರು. ಸುದರ್ಶನ್ ಅಂತ ಅವ್ರ ಹೆಸರು. ಈಗ ಅತ್ಯಂತ ಗಣ್ಯ ವ್ಯಕ್ತಿಗಳಲ್ಲಿ ತುಮಕೂರಲ್ಲಿ ಒಬ್ಬರು. ಅವರು ರೋಟರಿ ಪ್ರೆಸಿಡೆಂಟ್ ಈಗಿನ, ತುಂಬ ಓದ್ಕೊಂಡಿರೋರು, PhD ಅವರು, ಡಾಕ್ಟ್ರೇಟು. ಅವ್ರಂದರು, ಯಾರ ಜೊತೆ ಪ್ರವಾಸ ಹೋದಾಗಲೂ ನಾನು ಈ ಥರ ಮಕ್ಳ ಥರ ಇರಲಿಲ್ಲ ಕಣ. ನನಗೆ ಅವ್ರ ಹೆಂಡತಿ ಮೇಲೆ ಅವ್ರ ಕೈ ಹಾಕಿದ್ದು. ಈ ಥರ ಫೋಟೋ ತೆಗಿಯೋದಾಗಲಿ, ವಿಡಿಯೋ ಮಾಡೋದಾಗಲಿ, ಯಾರು ನಾನು ಈ ಥರ ಯಾವತ್ತೂ ನಾನು ಮಾಡ್ದೋನಲ್ಲ, ನನ್ನ ಕೈಲೆಲ್ಲ ಮಾಡಿಸ್ಬಿಟ್ಟೆ ನೀನು ಅಂತ. ನನಗೂ ಒಂದು ಹೇಳಬೇಕು ಅಂದರೆ, ನಾನೊಂಥರ ತಂದೆ ತಾಯಿ ಪ್ರೀತಿ ವಂಚಿತ. ಸೊ ಹಾಗಾಗಿ ನನಗೆ ಸಂಪೂರ್ಣ 6 ದಿನಗಳು ಹೋಗೋಷ್ಟೊತ್ತಿಗೆ ಅಂಕಲ್ನ ಬರೀ ನಾನು ರೌದ್ರಾವತಾರದಲ್ಲಿ ನೋಡಿದ್ದೆ. ಅವತ್ತೇ ಫಸ್ಟ್ ಟೈಮ್ ಅವ್ರ ಕಣ್ಣಲ್ಲಿ ನೀರು ನೋಡಿದೆ. ನನಗೊಳಕ್ಕೆ ಅಳು ತಡಿಯೋಕ್ಕಾಗಿಲ್ಲ, ಆಂಟಿ ಕಣ್ಣಲ್ಲೂ ಅಳು ತಡಿಯೋಕ್ಕಾಗಿಲ್ಲ. ಅಂಕಲ್ ಕಣ್ಣಲ್ಲಂತೂ ನಾನು ನೋಡ್ದವನೇ ಇಲ್ಲ. ಹೇಳಿದ್ನಲ್ಲ, ಇದುವರೆಗೂ ಒಂದು ಬೈದಲ್ಲೇ ಅವ್ರನ್ನ ಫೇಸ್ ಮಾಡ್ಕೊಂಬಂದು. ಈಗ ಸಮೇತ ಅವ್ರ ಕಾಲ್ ಬಂತು, ಸುದರ್ಶನ್ ಅಂತ ಬಂತು ಅಂದರೆ, ಆ ಕಾಲ್ ರಿಸೀವ್ ಮಾಡೋಷ್ಟೊತ್ತಿಗೆ ನಾನು ಎದ್ನೋ ಬಿದ್ನೋ ಎಲ್ಲೇ ಯಾರು ಅಂತ ಕೇಳ್ತಿದ್ದಂಗೆ ಓಡ್ ಬಂದು ಫೋನ್ ಎತ್ಕೊಂತೀನಿ ನಾನು. ಅಷ್ಟೊಂದು ಭಯ ನನಗೆ ಈಗಲೂ ಅಷ್ಟೇ. ಏನಾದರೂ ಅವ್ರು 4 ಪ್ರಶ್ನೆ ಕೇಳಿದ್ರು ಅಂದರೆ ಅವ್ರು ನಿಂತಿರೋ ಕಡೆ ನಾನು ತಲೆ ಎತ್ತಿ ಮಾತಾಡಲ್ಲ ನಾನು. ಅಷ್ಟು ಭಯ ಅವ್ರು ಕಂಡ್ರೆ, ಒಂದು ಗೌರವ ಅವ್ರ ಬಗ್ಗೆ. ಸೊ ಹಾಗಾಗಿ 6 ದಿನಗಳು ಸರ್ ನನ್ನನ್ನು ನಾನು ಕಳೆದೋದೆ. ಅವರು ಎಲ್ಲ ಇಡೀ 25 ಜನದ ತಂಡ ಎಲ್ಲ, ಅದರಲ್ಲೂ ಕೆಲವು ರಿಪೀಟೆಡ್ ಬಂದಿದ್ರು ಅದರಲ್ಲಿ ನನ್ನ ಜೊತೆ. ನನಗೆ ಅವರೇ ಜಾಸ್ತಿ. ನನಗೇನು ಪೇಯ್ಡ್ ಪ್ರಮೋಷನ್ ಅಂತ ಎಲ್ಲ ಬೇರೆಯವರೆಲ್ಲ ಮಾಡ್ತಾರೆ, ಯಾವ ಪೇಯ್ಡ್ ಪ್ರಮೋಷನು ಇಲ್ಲ. ನೀವು ಹಾಗೂ ನನ್ನ ಜೊತೆ ಬರೋವಂಥ ಟ್ರಾವೆಲ್ ಮಾಡೋವಂಥ ಜನಗಳಿಂದನೇ ನನ್ನ ಸಂಸ್ಥೆ ಇವತ್ತು ಗೂಗಲಲ್ಲೂ 5 ಸ್ಟಾರ್ ರೇಟಿಂಗು, ವೆಬ್ಸೈಟಲ್ಲೂ ಒಳ್ಳೆ ರೇಟಿಂಗ್ಸು, ಆ ವೆಬ್ಸೈಟಿಂದನೂ ಜಾಸ್ತಿ ನನಗೆ ಕಾಲ್ ಬರುತ್ತೆ. ಹಾಗೆ ನನಗೆ ಜನಗಳು ಅವರೇ ನಾನು ಹೇಳೋಕ್ಕಿಂತ ಮುಂಚೆನೇ, ನಾನು 2 ನಿಮಿಷದಲ್ಲಿ ನಿಮ್ಮ ರಿವ್ಯೂಸ್ ಮುಗಿಸಿ ಅಂದರೆ 5 ನಿಮಿಷ ಆದರೂ ಮುಗ್ದಿರಲ್ಲ, ಅಷ್ಟು ರಿವ್ಯೂಸ್ ಅವ್ರು ಹೇಳ್ತಾರೆ. ಅವ್ರ ಮನದಾಳದ ಮಾತು ಆ ದೇವರಿಗೆ ಹಾಗೂ ಪ್ರಯಾಣ ನನ್ನ ಬರ್ತಾ ಇರೋರಿಗೆ ನಾನು ಸದಾ ಚಿರಋಣಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಚೆನ್ನಾಗಿತ್ತು. ಪುಕೆಟ್ ಹಾಗೂ ಕ್ರಾಬಿ ತುಂಬ ಚೆನ್ನಾಗಿತ್ತು. ನೀವು ಅದನ್ನು ಹೊಸದಾಗಿ ಮಾಡಿದ್ದ ಅಥವಾ ಹಿಂದೂ ಮಾಡ್ತಾ ಇದ್ರಿ ಸರ್? ಈ ನಮ್ಮ ಪ್ಯಾಕೇಜಲ್ಲಿ ಹೊಸದಾಗಿ ಸೇರಿಸಿದ್ದು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಟೂರು ಅದು 6 ದಿನ. ಅದು ಆ್ಯಕ್ಚುಲಿ 5 ದಿನಕ್ಕೆ ಮಾಡ್ತಾರಲ್ಲ, ನಾನು 6 ದಿನ ತೊಗೊಂಡಿದ್ದೆ. ಎಷ್ಟು ಚಾರ್ಜ್ ಮಾಡಿದ್ದೆ? 70,000 ಮಾಡಿದ್ದೆ. ಸೊ ಆಲ್ ಇನ್ಕ್ಲೂಸಿವ್. ಇನ್ನೊಂದು ಏನಂದರೆ, ಅದದ್ದು ಎಲ್ಲ ಥೈಲ್ಯಾಂಡೇ, ಆದರೆ ಥೈಲ್ಯಾಂಡಲ್ಲಿ ಬ್ಯಾಂಕಾಕ್ ಪಟಾಯ ಅಂತ ಒಂದು ಬೇರೆದು ಬರುತ್ತೆ. ಹೌದೌದು. ಇದು ಫುಕೆಟ್ ಮತ್ತು ಕ್ರಾಬಿ ಅಂತ ಬರುತ್ತೆ. 2 ಅದ್ಭುತವಾದ ಐಲ್ಯಾಂಡ್ಗಳು. ನಿಮಗೆ ಎಷ್ಟು ಶುಭ್ರವಾದ ನೀರು ಥೈಲ್ಯಾಂಡಲ್ಲಿ ಅಂದರೆ, ನೀವು ಸ್ನಾನ ಮಾಡಿ ಇಳಿಬೇಕು ಅನಿಸುತ್ತೆ ನೀರೊಳಗಡೆ, ಕೈಕಾಲು ತೊಳೆದು ಇಳಿಬೇಕು ನೀರು, ಅಷ್ಟು ಕ್ಲಿಯರ್ ವಾಟರ್, ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಹಾಗೂ ಅಷ್ಟೇ ಡೇಂಜರಸ್ಸು. ಕೆಲವು ಕಡೆ ಉಬ್ಬರಗಳು ಜಾಸ್ತಿ, ಡೀಪ್ ಸಮುದ್ರದಲ್ಲಿ ಉಬ್ಬರಗಳು ಜಾಸ್ತಿ. ಬರುವಾಗ ಕೆಲವು ಕ್ಷಣಗಳು ಎಲ್ಲ ಆತಂಕ ಕೊಟ್ಟಿದ್ರು. ಆ ಟೈಮಲ್ಲಿ ಅದು ನಡೀತಾ ಇತ್ತು, ಫ್ಲಡ್ಸು ಆ ಥರದ್ದೆಲ್ಲ ನಡೀತಿತ್ತು. ಆಮೇಲೆ ದೇವರ ಆಶೀರ್ವಾದ, ಸುಮಾರು ಉಸಿರು ಬಿಗಿ ಹಿಡಿದು ಒಂದು 2.5-3 ತಾಸು ಇದನ್ನು ದಾಟಿದ್ವಿ, ಟ್ರಾವೆಲ್ ಮಾಡಿ. ಸಮುದ್ರದಲ್ಲಿ ದಾಟಿದ್ವಿ. ಎಲ್ಲ ಆತಂಕಕ್ಕೊಳಗೋದ್ರು. ನಮಗೆ ಅಂದರೆ ಕಾಮನ್. ನಾನು ನಿಮಗೆ ಲಾಸ್ಟ್ ಇಂಟರ್ವ್ಯೂಲಿ ಹೇಳಿದ್ದೆ, ಆಲ್ಮೋಸ್ಟ್ ನಾನು ಇನ್ನೊಂದು 2-3 ತಿಂಗಳು ಸಮುದ್ರ ಜೊತೆನೇ ಕಳಿಬೇಕಾಗುತ್ತೆ ಅಂತ. ಹಾಗೇ ಆಯಿತು. ಈಗ ನಮಗೆ ಸಿಂಗಾಪುರ್ಗೆ ಹೋದ್ರು ಸಮುದ್ರ, ಥಾಯ್ಲೆಂಡ್ಗೆ ಹೋದ್ರು ಸಮುದ್ರ, ಮತ್ತು ಮಲೇಷ್ಯಾಗೆ ಬಂದರೂ ಕಂಟಿನ್ಯೂಸ್ ಆಯಿತು ನನಗೆ. ಬಾಲಿ ಎಲ್ಲ ಜರ್ನಿನೂ ನಂದು ಸಮುದ್ರದಲ್ಲೇ ಆಗೋಗಿತ್ತು. ಅವರು ಆ ಸಮಯದಲ್ಲಿ ಸ್ವಲ್ಪ ಎಲ್ಲದಕ್ಕಿಂತ ಜಾಸ್ತಿ ಉಬ್ಬರ ಆಗೋಯ್ತು. ದೇವರ ಆಶೀರ್ವಾದ, ಏನೂ ತೊಂದರೆ ಆಗಲಿಲ್ಲ, ಎಲ್ಲ ಬಂದ್ವಿ, ಸೇಫಾಗಿ ತಲುಪ್ವಿ. ಅಷ್ಟು ಮನಮೋಹಕ. ಅದ್ರ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಕೊಡ್ತೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ತುಂಬ ಚೆನ್ನಾಗಿ ಹೊಗಳಿದ್ರು ನನ್ನನ್ನು, ತುಂಬ ನಂಬಿಕೆ ಇಟ್ಟು ಬಂದಿದ್ರು. ಇಡೀ ಅಂಕಲ್ ಏನು ಮಾಡ್ತಾರೆ, ಪ್ರತಿ ವರ್ಷ ಅಕ್ಟೋಬರಲ್ಲಿ ಒಂದು ಟೂರ್ ಇರ್ತಾರೆ ರೆಗ್ಯುಲರ್. ಸುಮಾರು ವರ್ಷಗಳಿಂದ ಇದು ಅವ್ರ ಪದ್ಧತಿ. ಈ ಸರಿ ಅವರು ಶತಾಯಗತಾಯ ನಾನು ಇವನ ಜೊತೆನೇ ಹೋಗೋದು ಅಂತೇಳಿ ಎಲ್ಲರನ್ನೂ ಹೊರಡಿಸಿ ಆ ನಂಬಿಕೆ ಮೇರೆಗೆ ಕರ್ಕೊಂಡೋಗಿ, ಆದರೂ ಆತಂಕ ಅವ್ರಿಗೆ ಹೆಂಗೆ ಅಂದರೆ, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರನ್ನೂ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರಿ ಅನ್ನೋ ಮನೋಭಾವನೆ ಎಲ್ಲದರಲ್ಲೂ ಕೇರಿಂಗ್. ಈ ಸರಿ ನಾನು ಹೇಳಿದೆ 2 ಮಾತು, ಅಂಕಲ್ ನೀವು ಈ ಸರಿ ಮಗು ಥರ ಇದೆ, ನಾನಿದ್ದೀನಿ. ಅದು ಹೆಂಗೋ ಟೆನ್ಷನ್ ಮಾಡ್ಕೊಂಡು, ನೀವು ಯೋಚನೆ ಮಾಡಬೇಡಿ, ನೀವೇ ನನಗೆ ಕಲಿಸಿದ್ದು ಗುರುಗಳು, ಏನೋ ಯೂಸ್ ದ ಸಿಸ್ಟಮ್ ಅಂತ. ನನ್ನನ್ನು ಯೂಸ್ ಮಾಡಿ, ನೀವು ಆರಾಮಾಗಿರಿ, ಸಂಪೂರ್ಣ ನೀವು ಯಾವುದು ತಲೆ ಕೆಡಿಸ್ಕೊಂಬೇಡಿ, ನಾನಿದ್ದೀನಿ ಅಂತೇಳಿ. ತುಂಬ ಚೆನ್ನಾಗಾಯಿತು.
ಸೊ ಹೇಳಿದ್ನಲ್ಲ, ನನ್ನ ಜೀವನದ ಅತ್ಯದ್ಭುತ ಪ್ರವಾಸ ದಿನಗಳಲ್ಲಿ 6 ದಿನಗಳ ದಿನ ಅವ್ರ ಜೊತೆ. ಸಾಮಾನ್ಯವಾಗಿ ಈ ಕ್ರಾಬಿ ಪುಕೆಟ್ ಏನಿದೆ ಅದು ಈ ಥೈಲ್ಯಾಂಡಿನ ಬೇರೆ ಭಾಗಗಳಿಗೆ ಇರುವುದಿಲ್ಲ, ಇದಿಷ್ಟೇನೆ. ಹೌದೌದು, ಕ್ಲಿಯರ್ ವಾಟರ್ ಬೀಚಸ್ ಅಂದ್ರೆ ಇದೆರಡೇನೆ. ಇಲ್ಲಿ ನಿಮ್ಗೆ ಏನಂದ್ರೆ ಸ್ವಲ್ಪ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ. ಪಟ್ಟಾಯ ಮತ್ತೆ ಬ್ಯಾಂಕಾಕಿಗೆ ಹೋಲಿಕೆ ಮಾಡಿದ್ರೆ. ನೀವು ಪಟ್ಟಾಯಕ್ಕೆ ಹೋಗುದಿಲ್ಲ ಈ ಟೂರಲ್ಲಿ? ಏನಕ್ಕೆ ಹೋಗ್ತೀನಿ, ಈಗ ನಾಳೆನೂ ಕಳಿಸ್ತಾ ಇದ್ದೀನಿ. ನಾನು ಗ್ರೂಪ್ ಅನೌನ್ಸ್ ಮಾಡಲ್ಲ. ಹೌದು. ಯೂಶಲಿ ಏನಾಗುತ್ತೆ, ಕೆಲವ್ರು ಬೈಕ್ ಅಂಬೋದು. ಯೂಶಲಿ ಏನಾಗುತ್ತೆ, ಬ್ಯಾಂಕಾಕ್ ಪಟ್ಟಾಯಾಗ ಹೋಗೋರು ನೈಟ್ ಲೈಫ್ ಎಂಜಾಯ್ ಮಾಡೋದು. ಅಲ್ಲಲ್ಲ, ಈಗ ನಮ್ಮಲ್ಲಿ ನೀವು ಬ್ಯಾಂಕಾಕ್ ಅಂದ್ರೆ ಸಾಕು ಅಲ್ವಾ? ನೀವು ಬೇಕಾದ್ರೆ ಅಲ್ಲಿಗೆ ಹೋಗದೇನೆ ನೀವ್ ಹೇಳ್ದ ಕ್ರಾಬಿಗೆ ಹೋಗಿ ಬಂದ್ರು ಹೌದು, ಸುಳ್ಳು ಹೇಳ್ತಾರೆ ಮಕ್ಕಳು. ಸೊ ಹಾಗಾಗಿ ಆ ಬ್ಯಾಂಕಾಕ್ ಹೋಗೋರು, ಪಟ್ಟಾಯಕ್ಕೆ ಹೋಗೋರು ನೈಟ್ ಲೈಫ್ ಎಂಜಾಯ್ ಮಾಡೋಕೆ ಹೋಗ್ತಾರೆ. ಇದರಲ್ಲಿ ಗ್ರೂಪ್ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಬ್ರು ಎ ಇಂದ ಝೆಡ್ ವರೆಗೂ ಎಲ್ಲರೂ ಸೇರ್ತಾರೆ. ಹೌದು. ಸೊ ನಾನು 2 ಸಾರಿ ಮಾಡಿ ನೋಡಿದಾಗ ಏನಾಗುತ್ತೆ, ಅವ್ರಿಗೆ ತಾಯಿ ಯಾರು, ಅಕ್ಕ ಯಾರು, ತಂಗಿ ಯಾರು, ಬೇರೆಯವ್ರ ಹೆಂಡ್ರು ಯಾರು, ನಮ್ಮ ಹೆಂಡ್ತಿ ಯಾರು, ಯಾವುದೂ ವ್ಯತ್ಯಾಸ ತಿಳಿಯಲ್ಲ. ಅಸಭ್ಯವಾದ ವರ್ತನೆ, ಅಸಭ್ಯವಾದ ಮಾತುಗಳು, ಅಸಭ್ಯವಾದ ನಡವಳಿಕೆ, ಹೋಲ್ ನೈಟ್ ಸುತ್ತೋದು, ಬೆಳಗ್ಗೆ ಟೈಮಿಗೆ ಸರಿಯಾಗಿ ಬರಲ್ಲ. ಸೊ ಏನಾದರೂ ಹೇಳಿದ್ರೆ ಬೇಜಾರು ಮಾಡ್ಕೊಳೋದು, ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ನಾನು 2 ಸಾರಿ ನೋಡಿ, ದುಡ್ಡು ದುಡಿಯೋಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡ್ಬೇಕಾ? ಹೌದಪ್ಪ. ಹೌದು. ನಾವ್ ಯಾಕೆ ಈ ಕೆಲಸ? ಮತ್ತೆ ಫ್ಯಾಮಿಲಿ ಕರ್ಕೊಂಡು ಹೋಗುವುದು ಆ ಜಾಗಗಳಿಗೆ ಸ್ವಲ್ಪ ಸಮಸ್ಯೆನೇ ಅದು. ಸೊ ಹಂಗಾಗಿ ಏನು ಮಾಡ್ತೀನಿ, ಪ್ರತಿ ತಿಂಗಳು ಇರ್ತಾರೆ ನನಗೆ. ನಾನು ಗ್ರೂಪ್ ಟೂರ್ ಏನು ಪ್ರೈಸ್ ಬರುತ್ತೆ ಅದೇ ಪ್ರೈಸಲ್ಲಿ ಇವ್ರಿಗೆ ಕಸ್ಟಮೈಸ್ ಮಾಡಿಕೊಡ್ತೀನಿ ನಾನು. ಅಂದರೆ ಇವ್ರಿಗೆ ಒಂದು ವೆಹಿಕಲ್ ಇರುತ್ತೆ, ಇವ್ರಿಗೆ ಒಬ್ರು ಗೈಡ್ ಇರ್ತಾರೆ. ಸೊ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಡ್ರಾಪ್ ಮಾಡ್ತಾರೆ, ಮತ್ತೆ ಅಲ್ಲಿಂದ ಪಿಕಪ್ ಮಾಡ್ತಾರೆ, ಇವರೇ ಸಪ್ರೇಟ್ ಇರ್ತಾರೆ, ಯಾರಿಂದ ಏನು ಅಡೆತಡೆ ಇರಲ್ಲ. ಸೊ ಇವತ್ತು ರಾತ್ರಿನೂ ಇನ್ನಿಬ್ರು ಹೋಗ್ತಾ ಇದ್ದಾರೆ. ಈ ರೀತಿ ನಾನು ಮಾಡಿಕೊಟ್ಟು ಬ್ಯಾಂಕಾಕ್ ಪಟ್ಟಾಯ ಮಾಡ್ತಾ ಇದ್ದೀನಿ. ಫುಕೆಟ್ ಕ್ರಾಬಿ ನಾನು ಅದು ಸಪ್ರೇಟಾಗಿ ಮಾಡ್ತೀನಿ. ಅಂದರೆ ಗ್ರೂಪನ್ನು ನೀವು ಕರ್ಕೊಂಡು ಹೋಗೋದಾದ್ರೆ ಫುಕೆಟ್ ಕ್ರಾಬಿಗೆ ಮಾತ್ರ. ಥೈಲ್ಯಾಂಡಿಗೆ ಅವರು ಬೇಕಾದ್ರೆ ಹೋಗ್ಬೋದು. ಬ್ಯಾಂಕಾಕ್ ಪಟ್ಟಾಯಕ್ಕಾದ್ರೆ ಅನೌನ್ಸ್ ಮಾಡ್ತೀನಿ. ಅದೇ ಈ ಕೆಲವು ಲೇಡೀಸ್ಗಳು ಕೇಳ್ತಾರೆ, ಅಂಥವ್ರಿಗಾದ್ರೆ ಬೇಕಾದ್ರೆ ನಾನು ಜೊತೆ ಕರ್ಕೊಂಡೋಗಿ ತೋರಿಸ್ಕೊಂಬರ್ಬೋದು. ಅವ್ರ ಜೊತೆ ಫ್ಯಾಮಿಲಿನೂ ಇನ್ಕ್ಲೂಡ್ ಮಾಡ್ಬೋದು. ಈ ಬ್ಯಾಚುಲರ್ ಗಂಡಸರು ಅಥವಾ ಬ್ಯಾಚುಲರ್ಸ್ ಬರೀ ಹೆಣ್ಮಕ್ಳು ಆ ಥರ ಕರ್ಕೊಂಡೋದಾಗ ಏನಾಗುತ್ತೆ, ಈ ಥರ ಎಲ್ಲ ಅವಘಡಗಳು ಸಂಭವಿಸ್ತವೆ. ಸೊ ಹಾಗಾಗಿ ಅಲ್ಲಿಗೆ ಮಾತ್ರ ಅದೊಂದು ಕಡೆ ಬಿಟ್ಟರೆ ಪ್ರತಿಯೊಂದು ಕಡೆನೂ ಗ್ರೂಪ್ ಜೊತೆ ನಾನು ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರೋಂಗೆ ತಿಂಗಳಿಗೆ 2 ಮಾಡೋದು ನಾನು, ಅದಕ್ಕಿಂತ ಜಾಸ್ತಿ ಮಾಡಲ್ಲ. 2ರಲ್ಲೂ ನಾನು ಇರ್ತೀನಿ. ಕ್ಷೇಮವಾಗಿ ಕರ್ಕೊಂಡೋಗಿ ಕ್ಷೇಮವಾಗಿ ವಾಪಸ್ ಕರ್ಕೊಂಬಂದವ್ರನ್ನ ಬೆಂಗಳೂರಿಗೆ ತಲುಪಿಸ್ತೀನಿ. ಈ ಪುಕೆಟು ಕ್ರಾಬಿ ಬೇರೆಯವರಾದ್ರೆ ಎಷ್ಟು ಮಾಡ್ತಾರೆ ಲೋಕರುಡಿ? ಸರ್ ಅದು ಅದೇ ಅದ್ರ 55,000 60,000ದಿಂದನೂ ಮಾಡ್ತಾರೆ. ಆದ್ರೆ ಅದರಲ್ಲಿ ಇನ್ಕ್ಲೂಷನ್ ಏನಿರುತ್ತೆ ಏನಿರಲ್ಲ ಅನ್ನೋದು ಜನಗಳಿಗೆ ತಿಳಿದಿರಲ್ಲ. ಈಗ ನಾವೀಗ ಆಲ್ರೆಡಿ ನಿಮ್ಮ ಫುಡ್ ಏನು, ನಿಮ್ಮ ಟ್ರಾವೆಲಿಂಗ್ ಹೇಗಿರುತ್ತೆ, ನೀವು ಯಾವ ರೀತಿ ಕಾಳಜಿ ವಹಿಸ್ತೀರಿ ಅವೆಲ್ಲವನ್ನು ಮೇಲಿಂದ ಮೇಲೆ ಹೇಳಿದ್ದೇವೆ. ಆದ್ರೂ ಈಗ ಪುಕೆಟ್ ಕ್ರಾಬಿ ಒಂದು ಬೇರೆ ರೀತಿಯ ಟೂರ್ ಅನ್ನು ನೀವು ಸಂಘಟಿಸಿರೋದ್ರಿಂದ ಒಂದು ಸಣ್ಣ ಸ್ಯಾಂಪಲ್ ಹೇಳ್ಬಿಡಿ ನೀವು. ಅಂದ್ರೆ ಈಗ ಕರ್ಕೊಂಡೋದಾಗ ನೀವು ಕೊಡುವ ಅಮೌಂಟಿಗೆ ಅವ್ರು ನೀವು ಏನೇನೆಲ್ಲ ಕೊಡ್ತೀರಿ ಅನ್ನೋದನ್ನ ಒಂದು ಸಹಜವಾಗಿ ಒಂದು ಗ್ರೂಪ್ ಏನು ಕರ್ಕೊಂಡು ಹೋಗಿದ್ದೆ 6 ಡೇಸ್ ಕರ್ಕೊಂಡು ಹೋಗಿದ್ದೆ. ಅದ್ರ ಅವ್ರ ಮೆಂಟಾಲಿಟಿ ಏನಿತ್ತು ಅಂದ್ರೆ, ನಾವು ಬರೋದೇ ವರ್ಷಕ್ಕೊಂದ್ಸರಿ, ನಾವು ಪೂರ್ತಿ ಸಂಪೂರ್ಣ ದಿನಗಳು ಏನು ರಜಾ ಇರುತ್ತೋ ಅದನ್ನೆಲ್ಲ ಕಳಿಬೇಕು. ನೀ ಏನು ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ, ಸಮುದ್ರದಲ್ಲಿ ಬಿಟ್ಬಿಡು, ನಾವು ಆಟ ಆಡ್ಕೊಂಡು ನಮ್ಗೆ ಊಟ ಕೊಡ್ಸೋ, ತಿಂಡಿ ಕೊಡ್ಸೋ ಅನ್ನೋ ಮೆಂಟಾಲಿಟಿ. 2 ದಿನ 3 ದಿನ ಕರ್ಕೊಂಡು ಓಡೋಗಿ ಬರುವಂಗೆ ಮಾಡಬೇಡ ಅಂತ ಆ ಮೆಂಟಾಲಿಟಿಯಿಂದ ಹೋಗಿದ್ದೆ. 70,000 ಮಾಡಿದ್ದೆ. ಆ 70,000ಅಲ್ಲಿ ಐಟಿನರಿ ಇಲ್ದಿರೋದನ್ನು ಎಲ್ಲ ಇನ್ಕ್ಲೂಡ್ ಮಾಡಿ ಅಡಿಷ್ನಲ್ ಆಗಿ ಎಲ್ಲ ಮಾಡ್ತೀವಿ ನಾವು ಹೇಳಿದ್ದಕ್ಕಿಂತ ಕಡಿಮೆ ಕೊಡೋದಕ್ಕಿಂತ ಹೇಳಿದ್ದಕ್ಕಿಂತ ಒಂದು 10% ಜಾಸ್ತಿನೇ. ಯಾಕೆಂದ್ರೆ ನಮಗೆ ಟಿಕೆಟ್ಸ್ ಅವೈಲಬಿಲಿಟಿ ಎಲ್ಲ ಫಸ್ಟ್ ನೋಡ್ಕೊಬೇಕಾಗುತ್ತೆ. ನಾನು ಇನ್ನೊಂದು ಏನಂದ್ರೆ, ಬೇರೆಯವ್ರು ಅನ್ಕೊಂತಾರೆ ಫಸ್ಟೇ ಎಲ್ಲರದು ಬ್ಲಾಕ್ ಮಾಡಿಬಿಡ್ತಾರೆ, ನಾನು ಆ ಸಿಸ್ಟಮ್ಗೆ ಹೋಗಲ್ಲ. ಯಾಕೆ ಅಂದರೆ ಆ ಸಿಸ್ಟಮ್ಗೆ ಹೋದಾಗ ಏನಾಗುತ್ತೆ, ನಾವು ಎಷ್ಟು ಟಿಕೆಟ್ ಬ್ಲ್ಯಾಕ್ ಮಾಡಿಸಿರ್ತೀವಿ ಅಷ್ಟೂ ನಾನು ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಸೊ ಏನಾಗುತ್ತೆ, ನಿಮಗೆ 70,000 ಕರ್ಕೊಂಡೋದ್ರೆ ಲಾಸ್ಟಿಗೆ 4 ಟಿಕೆಟು ಉಳ್ದಿದೆ ಅಂದರೆ ಆ 4 ಟಿಕೆಟ್ ದುಡ್ಡನ್ನ ನನ್ನ ಕೈಯಿಂದ ಕಟ್ಟಬೇಕಾಗುತ್ತೆ. ಕರೆಕ್ಟ್. ಆ ಲಾಸ್ ಉಳ್ಸೋಕ್ಕೋಸ್ಕರ ಏನು ಮಾಡ್ತಾರೆ ಕೆಲವರು, ಇನ್ನು ಕಡಿಮೆ ಉಳಿದೆಲ್ಲ ಕತ್ರಿ ಆಗ್ತದೆ. ಸೊ ಆ ಕೆಲಸ ಮಾಡೋದು ಬೇಡ ಅಂದ್ಬಿಟ್ಟು ಏನು ಮಾಡ್ತೀವಿ, ನಾವು ಹೆಂಗೆ ಬರ್ತಾರೋ ಹಂಗಂಗೆ ಟಿಕೆಟ್ಸ್ ಮಾಡಿ ಅದೇನು ಪ್ರೈಸ್ಗಾದ್ರೂ ಬರಲಿ ಮಾಡಿಟ್ಟು ಮಿಕ್ಕಿದ್ದು ಅಕಸ್ಮಾತ್ ಟಿಕೆಟಲ್ಲಿ ಕಡಿಮೆ ಆಯಿತಾ, 3 ಸ್ಟಾರ್ ಹೋಟ್ಲು ಕೊಡೋದಿದ್ರೆ 4 ಸ್ಟಾರ್ ಕೊಟ್ಲು, 3 ಸ್ಟಾರ್ ಅಂತೇಳಿ 4 ಸ್ಟಾರ್ ಕೊಟ್ಟಿದ್ದಿದೆ, 4 ಸ್ಟಾರ್ ಅಂತೇಳಿ 3 ಸ್ಟಾರ್ ಎಲ್ಲೂ ಕೊಟ್ಟಿಲ್ಲ ನಾವು. ಇನ್ನೂ ಅಡಿಷ್ನಲ್ ಆಕ್ಟಿವಿಟೀಸ್ ಎಲ್ಲ ನಾವು
ಆಡ್ ಮಾಡ್ತಾ ಹೋಗ್ತೀವಿ. ಈಗ ಹೊಸ್ದಾಗಿ ಒಂದು ಗಿಫ್ಟ್, ಸಣ್ಣದೊಂದು ಗಿಫ್ಟು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆಮೇಲೆ ಇಲ್ಲಿಂದ ಹೊರಡುವಾಗ್ಲೇ ಅವರು ನೈಟ್ ಟೈಮ್ ಹೊರಟ್ರೆ ಡಿನ್ನರ್ ಪ್ಯಾಕೆಡ್ ಫುಡ್ ಕೊಡ್ತಾಯಿದ್ದೀನಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಬ್ರೇಕ್ಫಾಸ್ಟ್ ಪ್ಯಾಕೆಡ್ ಫುಡ್ ಕೊಡ್ತಾಯಿದ್ದೀನಿ. ಆ ಥರದ್ದೆಲ್ಲ ಮಾಡ್ತಾಯಿದ್ದೀನಿ. ಇನ್ನು ಕೆಲವರು ಮಧ್ಯಾಹ್ನ ಬಂದು ಇಳಿತಾರೆ, ದೂರವರು ಒಂದು ಗ್ರೂಪ್ ಎಲ್ಲ ಇರುತ್ತೆ. ಸೊ ಮೈಸೂರಿಂದ ಬರ್ತಾರೆ, ಅವ್ರಿಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾಯಿದ್ದೀನಿ. ಈ ರೀತಿ ಏನೇನು ಸಾಧ್ಯನೋ ಅದನ್ನೆಲ್ಲ ಜನಗಳಿಗೋಸ್ಕರ ಬಸ್ಸಲ್ಲಿ ಕರ್ಕೊಂಬರ್ತೀರಾ? ಹೌದು ಹೌದು, ಅಲ್ಲಿ ಏರ್ ಬಸ್ ಇದೆಯಾ? ಏರ್ ಬಸ್, ಅದರಲ್ಲಿ ಟಿಕೆಟ್ ಬುಕ್ ಮಾಡಿಕೊಟ್ಟು ಆ ಥರನೂ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಹಲವಾರು ಏನು ಸಾಧ್ಯನೋ ಸರ್ ಸಮಾಜಕ್ಕೆ ನಮ್ಮಿಂದ ಒಳ್ಳೇದು ಅದನ್ನು ಮಾಡ್ತಾ ಇದ್ದೀನಿ. ಇದ್ರ ಮಧ್ಯೆ ಕೆಲವು ಸರಿ ಲಾಸ್ಟ್ ಟೋಟಲ್ ಎಷ್ಟು ಜನ ಹೋಗಿದ್ರಿ ಕ್ರಾಬಿಗೆ? 25. ಸೊ ಅದರಲ್ಲಿ ಸುಮಾರು ಐಲ್ಯಾಂಡ್ಗಳನ್ನ ಹೇಳ್ತಾರೆ ಹೆಸರು, ಅದು ಗೊತ್ತಿರಲ್ಲ ಜನಗಳಿಗೆ, ಅದನ್ನು ತೋರಿಸಲ್ಲ. ಅದರಲ್ಲಿ ಒಂದು ಯಾವ್ದಾದ್ರು ಸ್ಕಿಪ್ ಮಾಡಿದ್ರೆ ದುಡ್ಡು ಉಳಿಯುತ್ತೆ. ಅಲ್ಲಿ ನೀವು ಅಲ್ಲಿ ಏನೇನು ತೋರಿಸಿದ್ರಿ ಹೇಳಿ ಸರ್. ಇದು ಒಟ್ಟು ಎಷ್ಟು ಐಲ್ಯಾಂಡ್? ಅಲ್ಲಿ ಬಂದು ನೀವು ಫಸ್ಟು ಮಾಯಾಬೆ ಅಂತ ಐಲ್ಯಾಂಡ್ ಸಿಗುತ್ತೆ ಇಲ್ಲಿ ಫುಕೆಟಲ್ಲಿ. ಫಸ್ಟ್ ಡೇ ನಾವು ಫುಕೆಟಲ್ಲಿ ಇಳಿತೀವಿ. ಮಾಯಾಬೆ ಐಲ್ಯಾಂಡು ನಿಮಗೆ ಕಹೋನಾ ಪ್ಯಾರೆ ಅಂತ ಋತಿಕ್ ರೋಷನ್ದು ಮೊದಲನೇ ಸಿನಿಮಾ. ಆ ಸಿನಿಮಾದಲ್ಲಿ ಆ ಸೀನ್ ಓಪನಿಂಗಿಂದ ಅಲ್ಲಿ ಶುರು ಮಾಡ್ತಾರೆ. ಅಷ್ಟು ಚೆನ್ನಾಗಿ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡವ್ರೆ. ಅದು ಒಂಥರ ನಮ್ಗೆ ಹೆಂಗೆ ನ್ಯಾಷನಲ್ ಮಾನ್ಯುಮೆಂಟ್ ಅಂತಾರೋ ಆ ಥರ ಅದು ನ್ಯಾಷನಲ್ ಪಾರ್ಕ್. ಅದು ಅಲ್ಲಿ ಅಲ್ಲೊಂದು ಕಡೆ ಮಾತ್ರ ನೀರೊಳಗೆ ಇಳಿಯಾಗಿಲ್ಲ ಯಾರು, ಅಷ್ಟು ಕ್ಲಾರಿಟಿನ ಕಾಪಾಡಿಕೊಂಡು ಅದನ್ನು ಮೇಂಟೈನ್ ಮಾಡ್ತಾರೆ. ಸೊ ಅದರಲ್ಲಿ 4 ಐಲ್ಯಾಂಡ್ ಬರುತ್ತೆ. ಆ 4 ಐಲ್ಯಾಂಡು ಬೆಳಗ್ಗೆ ಹೊರಟ್ರೆ ನಿಮಗೆ ರಾತ್ರಿವರೆಗೂ ನಾವು ಅಲ್ಲೇ ಇರ್ತೀವಿ. ಜೊತೆಗೆ ಮಧ್ಯಾಹ್ನ ಲಂಚ್ ಸಮೇತ ಅಲ್ಲೇ ನಾವು ಐಲ್ಯಾಂಡಲ್ಲೇ ವ್ಯವಸ್ಥೆ ಮಾಡಿರ್ತೀವಿ. ಸೊ ಅದು ಫಸ್ಟು ಡೇ ಆಗುತ್ತೆ. ಅದಾದಮೇಲೆ ಒಂದು ಹಾಫ್ ಡೇ ಸಿಟಿ ಟೂರ್ ಮಾಡಿಸ್ತೀವಿ. ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಜೇಮ್ಸ್ ಬಾಂಡ್ ಐಲ್ಯಾಂಡ್ ಅಂತ ಸಿಗುತ್ತೆ. ಈ ಜೇಮ್ಸ್ ಬಾಂಡ್ ಮೂವಿನ ಅಲ್ಲಿ ಶೂಟ್ ಮಾಡಿರೋದು. ಅದು ಐಲ್ಯಾಂಡ್ ಹೆಸರು ಬೇರೆ. ಯಾವಾಗ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಅಂತ ಮಾಡಿದ್ರು ಅವಾಗಲಿಂದ ಅದು ಮೂವಿ ತೆಗೆದ್ರು, ಅವಾಗಲಿಂದ ಅದು ಜೇಮ್ಸ್ ಬಾಂಡ್ ಅಂತಲೇ ಫೇಮಸ್ಸು. ಅದು ಬೆಳಗಿಂದ ಸಂಜೆವರೆಗೂ ಆಗುತ್ತೆ, ಅಲ್ಲಿ ಲಂಚ್ ಎಲ್ಲ ಇರುತ್ತೆ. ಸೊ ವಾಪಸ್ ನಾವು ಫುಕೆಟ್ಗೆ ಬರ್ತೀವಿ. ಫುಕೆಟಲ್ಲೊಂದು ನೈಟ್ ಸ್ಟ್ರೀಟು, ಒಂದು ಬಾಂಗ್ಲಾ ಸ್ಟ್ರೀಟ್ ಅಂತ ಇದೆ. ಈ ಹೆಂಗೆ ನಾವು ಪಟಾಯದಲ್ಲಿ ವಾಕಿಂಗ್ ಸ್ಟ್ರೀಟ್ ಅಂತ ನೋಡ್ತೀವಿ, ಇದು ವಾಕಿಂಗ್ ಸ್ಟ್ರೀಟೇ, ಆದರೆ ಪಟಾಯದಷ್ಟು ಅಸಭ್ಯತೆ ಇಲ್ಲ ಇಲ್ಲಿ. ಸ್ವಲ್ಪ ಕಲ್ಚರ್ಡ್ ಆಗಿದೆ. ಸ್ವಲ್ಪ ಇಲ್ಲ, ಪೂರ್ತಿ ಕಲ್ಚರ್ಡ್. ಹೌದಾ? ಪೂರ್ತಿ ಕಲ್ಚರ್ಡೇ. ಪಬ್ಬು ಎಲ್ಲ ಇರುತ್ತೆ ಅಲ್ಲಿ. ಯಾವ ಜಾಗದಲ್ಲಿ ಒಳಗಡೆ ಇರಬೇಕು ಅಲ್ಲಿ ಥರ ಬೀದಿ ಹಾದಿಲೆಲ್ಲ ಬಂದು ನಿಲ್ಲೋ ಥರ ಇರೋದು ಚೆನ್ನಾಗಿರುತ್ತೆ. ಈ ಕಲ್ಚರಲ್ ಆಕ್ಟಿವಿಟಿ ಎಲ್ಲ, ಮ್ಯೂಸಿಕ್ಸು ಮತ್ತೊಂದು ಇನ್ನೊಂದೆಲ್ಲ ಚೆನ್ನಾಗಿರುತ್ತೆ. ಶಾಪಿಂಗ್ ಜಾಗ ಅದೆಲ್ಲ ನಾವು ಅವತ್ತು ರಾತ್ರಿ ಫ್ರೀ ಕೊಟ್ಟು ಮಾರನೇ ದಿನ ಎದ್ದು ನಾವು ಇದಕ್ಕೆ ಬರ್ತೀವಿ. ಯಾವುದಕ್ಕೆ? ಕ್ರಾಬಿಗೆ ಬರ್ತೀವಿ. ಕ್ರಾಬಿಗೆ ಬಂದು ಅಲ್ಲಿ ಬರೋಷ್ಟೊತ್ತಿಗೆ ಸಂಜೆ ಆಗೋಗುತ್ತೆ. ಸಂಜೆ ಆಗೋಗಿ ಬೈ ರೋಡು. ಬೈ ರೋಡ್ ಆನ್ ದ ವೇ ಬರ್ಬೇಕಾದ್ರೆ ಜೇಮ್ಸ್ ಗ್ಯಾಲರಿ ಅದು ಇದೆಲ್ಲ ತೋರಿಸ್ಕೊಂಡು ಬಂದಿರ್ತೀವಿ. ಬಂದು ಊಟ ಗೀಟ ಮಾಡಿ ಚೆಕ್ಕಿನ್ ಆಗಿ ಹೋಗೋಷ್ಟು ಸಂಜೆ ಆಗುತ್ತೆ. ಸಂಜೆ ಒಂದು ಸ್ವಲ್ಪ ಹೊತ್ತು ಎಲ್ಲ ತಿರುಗ್ಲಾಡಿಸಿ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ತೀವಿ, 4 ಐಲ್ಯಾಂಡ್ ಟೂರ್ ಅಂತ ಮಾಡ್ತೀವಿ. ಅದು ಅಷ್ಟೇ. ಈ ಮಾಯಾಬೆ ಏನಿದೆ ಅದರ 10 ಪಟ್ಟು ಕ್ಲೀನ್ ಬೀಚ್ ಅದು. ಸೊ ಹಾಗಾಗಿ ನಾನು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಮಳೆ ಎಲ್ಲ ಉಬ್ಬರ, ಎಲ್ಲೆಲ್ಲಿ ಭೂ ಪ್ರದೇಶ ಆಯಿತು, ಐಲ್ಯಾಂಡ್ ಪ್ರದೇಶ ಆಯಿತು, ಅದೆಲ್ಲ ಮುಚ್ಚಿ ಎಲ್ಲ ನೀರು ಕವರ್ ಆಗೋಗಿತ್ತು. ಸೊ ಹಾಗಾಗುತ್ತೆ ಅದು. ಆ್ಯಕ್ಚುಲಿ ಅವಾಗ ಕಡಿಮೆ ಆಗಬೇಕಾಗಿತ್ತು. ಇವಾಗೆಲ್ಲ ನಿಮ್ಗೆ ಗೊತ್ತಲ್ಲ ಸರ್, ಮಳೆಗಾಲದಲ್ಲಿ ಮಳೆ ಬರಲ್ಲ, ಚಳಿಗಾಲದಲ್ಲಿ ಚಳಿ ಆಗಲ್ಲ. ಎಕಲಾಜಿಕಲ್ ಇಂಬ್ಯಾಲೆನ್ಸ್. ಹೌದು. ಸೊ ಹಾಗಾಗಿ ಆ ಥರ ಇತ್ತು ಸ್ವಲ್ಪ. ಅಲ್ಲೇ ಅವತ್ತೇ ಎಲ್ಲ ಸ್ವಲ್ಪ ಪ್ಯಾನಿಕ್ ಆದರು. ಹಾಗಾಗಿ ಎಲ್ಲ ಚೆನ್ನಾಗಿ ಆಡಿದ್ರು, ಎಂಜಾಯ್ ಮಾಡಿದ್ರು, ಶಾಪಿಂಗ್ ಗೀಪಿಂಗ್ ಎಲ್ಲ ಜೋರಾಗಿ ಮಾಡಿದ್ರು. ಕಡೆ ದಿನ ಬಾಡಿ ಮಸಾಜ್ಗೂ ನಮ್ಮ ಅಂಕಲ್ನ ಕರ್ಕೊಂಡೋದೆ. ಹೇಳಿದ್ರು ಇದೆಲ್ಲ ಮಾಡಿಸಲ್ಲ ಕಣ ನನ್ನ ಜೀವನದಲ್ಲಿ, ಬಂಡ್ರಿ ಅಂಕಲ್ ಏನಾಗಲ್ಲ ಅಂತೇಳಿ ಎಲ್ಲ ಫ್ಯಾಮಿಲಿ ಅಂದರೆ ಒಳ್ಳೆ ರೀತಿ ಮಸಾಜ್ ಗೊತ್ತಾಯ್ತು. ಮಾಡಿಸಿ ಅಂಕಲ್ಗೂ, ಆಂಟಿಗೆ, ಅಂಕಲ್ಗೆ, ಅವ್ರ ರಿಲೇಷನ್ಗೆ ಎಲ್ಲ ನಾನು ಜೊತೆಗೆ ಕಾಲ್ಗಿಲ್ಲ. ನಾನು ರೆಗ್ಯುಲರಾಗಿ ಥಾಯ್ಲ್ಯಾಂಡು, ಮಲೇಷ್ಯಾ ಫುಟ್ ಮಸಾಜ್ ಭಾಳ ಚೆನ್ನಾಗಿ, ತುಂಬ ಚೆನ್ನಾಗಿರುತ್ತೆ, ಮಾಡಿಸ್ತೀನಿ. ಸೊ ಎಲ್ಲ ಮುಗಿಸ್ಕೊಂಡು ಬಂದು ಮಾರನೇ ದಿನ ಬೆಳಗ್ಗೆ ಎದ್ದು ವಿತ್ ಸ್ವೀಟ್ ಮೆಮೊರೀಸ್ ಬ್ಯಾಕ್ ಟು ಇಂಡಿಯಾ. ಆ್ಯಕ್ಚುಲಿ ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು ಅಲ್ಲಿಂದನೇ. ಅಂಕಲ್ ಜೊತೆ ಇನ್ನೂ ಹೆಚ್ಚಿನ ಸಮಯ ಇರಬೇಕು ಅಂತ ನಾನು ಅವ್ರ ಜೊತೆನೇ ಬೆಂಗಳೂರಿಗೂ ವಾಪಸ್ ಬಂದು ಮತ್ತೆ ಅವ್ರನ್ನೆಲ್ಲ ಒಂದು ವೆಹಿಕಲ್ ಮಾಡಿದರು. ಆ ವೆಹಿಕಲಲ್ಲಿ ಮತ್ತೆ ಪ್ಯಾಕೆಡ್ ಫುಡ್ ಥರದ್ದೆಲ್ಲ ವ್ಯವಸ್ಥೆ ಮಾಡಿ, ಯಾಕೆಂದರೆ ಊರಿಗೆ ಹೋಗೋಷ್ಟೊತ್ತಿಗೆ 3-4 ಗಂಟೆ ಆಗೋದು. ಹಸ್ಕೊಂಡು ಮತ್ತು ಪಾಪ ಅಷ್ಟು ಜನಕ್ಕೂ ಇದು ಮಾಡೋದು ಬೇಡ ಅಂಥೇಳಿ ತರಿಸಿ ಅಲ್ಲೇ ಏರ್ಪೋರ್ಟಿಂದ ಅಲ್ಲೇ ವ್ಯವಸ್ಥೆ ಮಾಡಿ ಆಶೀರ್ವಾದ ತಗೊಂಡು ಕಳಿಸ್ಕೊಟ್ಟೆ ಸರ್. ಅದು ಬರೀ ಅವ್ರದ್ದೊಂದೇ ಗ್ರೂಪಲ್ಲ, ಇದರಲ್ಲಿ ಔಟರ್ಸು ಇದ್ದರು, ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು, ಬ್ಯಾಚುಲರ್ಸು ಬಂದಿದ್ರು, ಎಲ್ಲ ನನಗೆ ಗೊತ್ತಿದ್ದರು. ಆಲ್ರೆಡಿ ಒಂದು ಸರಿ ನನ್ನ ಜೊತೆ ದುಬಾಯಿ, ಸಿಂಗಾಪುರ ಪ್ರವಾಸ ಮಾಡಿದ್ದಂಥವ್ರೆಲ್ಲ ಮತ್ತೆ ರಿಯೂನಿಯನ್ ಆಗಿ ಅವರು ಎಲ್ಲ ಸುಮಾರು ಜನ ಬಂದರು. ಹಾಗಾಗಿ ಒಂದು ಒಳ್ಳೆ ಅನುಭವ, ನೆನಪುಗಳ ಜೊತೆ ಅದು ಮುಕ್ತಾಯ. ಫುಕೆಟ್ ಕ್ರಾಬಿಯಲ್ಲೂ ನೀವು ದೇಸಿ ಫುಡ್ಡೇ ಕೊಡಿಸ್ತೀರಾ? ಭಾರತ? ಹೌದು.
ಪ್ರತಿಯೊಂದು ಕಡೆನೂ ಇರುತ್ತೆ ಸರ್. ಆದರೆ ಒಂದು ಮಧ್ಯಾಹ್ನ ಐಲ್ಯಾಂಡ್ಗಳಿಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಕಲ್ಚರ್ಡ್ ಫುಡ್ಡಲ್ಲಿ ಕೆಲವು ದೇಶಗಳಲ್ಲಿ, ಇನ್ನು ಬೇರೆ ಕಡೆ ಎಲ್ಲ ಸಿಗೋಂಥ ಕಡೆ ಎಲ್ಲ ನಾವು ಈಗ ದುಬೈಗೆ ಹೋದರೆ ನೀವು 3 ಟೈಮೂ ಇಂಡಿಯನ್ ಫುಡ್ಡೇ ರಸಮ್ಮು, ಜಾಮೂನು, ಪಾಯಸಗಳು, ತರಕಾರಿ ಸಾಂಬಾರು, ಇಡ್ಲಿ, ದೋಸೆ, ನೀವು ಇನ್ನೇನು ಮಲೇಷ್ಯಾದಲ್ಲಿ ನೋಡಿದ್ರಲ್ಲ ರಾಗಿ ದೋಸೆ, ಆ ಥರದ್ದೆಲ್ಲ ಎಲ್ಲ ಪ್ರತಿಯೊಂದು ಇರುತ್ತೆ. ಕೆಲವು ಕಡೆ ಸರ್ಟನ್, ಅದರಲ್ಲಿ ಬ್ಯಾಂಕಾಕು ಪಟಾಯದಲ್ಲಿದ್ದರೆ ಅಲ್ಲೂ ಮಧ್ಯಾಹ್ನದಲ್ಲಿ ಇಂಡಿಯನ್ ಫುಡ್ಡೇ ಕೊಡಿಸ್ತೀವಿ. ಇಲ್ಲಿ ಫುಕೆಟ್ ಕ್ರಾಬಿಲಿ ಏನಂದರೆ ಐಲ್ಯಾಂಡ್ ಒಳಗಡೆ ಥಾಯ್ ಫುಡ್, ವೆಜ್ ಬೇರೆ ಇರುತ್ತೆ, ನಾನ್ ವೆಜ್ ಬೇರೆ ಇರುತ್ತೆ. ಅಲ್ಲಿ ಕಲ್ಚರ್ಡ್ ಒಂದು ಟೈಮು ಅಡ್ಜಸ್ಟ್ ಮಾಡ್ಕೊಂಡೆಲ್ಲ ಇದು ಮಾಡ್ತಾರೆ. ಸೊ ಏನಾಗುತ್ತೆ ಅಂದರೆ ಆ ಇಂಡಿಯನ್ ಫುಡ್ಡು ಅಂತ ಹುಡ್ಕೊಂಡು ಹೋದಾಗ ನಮಗಿಲ್ಲಿ ಟೈಮ್ ಸಾಕಾಗಲ್ಲ ಬೇರೆ ಬೇರೆ ಕಡೆ ಮಧ್ಯಾಹ್ನದ ಹೊತ್ತಲ್ಲಿ. ಸೊ ಹಾಗಾಗಿ ಥಾಯ್ಲ್ಯಾಂಡಲ್ಲಿ ಮಾತ್ರ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಫುಕೆಟ್ ಮತ್ತು ಕ್ರಾಬಿಲ್ ಮಾತ್ರ ಆ ಟೈಪ್ ಇರುತ್ತೆ. ವೀಕ್ಷಕರೇ, ಪುಕೆಟ್ ಮತ್ತು ಕ್ರಾಬಿಯ ಪ್ರವಾಸ ಹೇಗಿತ್ತು, ಅದರ ಅನುಭವ ಏನು, ಮತ್ತು ನವೀನೊಟ್ಟಿಗೆ ಹೋದಾಗ ಸಿಗುವಂಥ ಎಂಜಾಯ್ಮೆಂಟು ಮತ್ತು ಅವರ ಪ್ರಾಮಾಣಿಕವಾಗಿ ಅವರು ಕೊಡುವ ಸೌಲಭ್ಯಗಳು ಹೇಗಿರ್ತವೆ ಅನ್ನೋದನ್ನು ಈ ಹೋಗಿ ಬಂದಂಥವರ ಅನುಭವವನ್ನು ಕೇಳೋಣ ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಅಂಕಲ್. ನಿಮ್ಮ ಹೆಸರು? ನಿತಿನ್. ಪಲ್ಲವಿ. ನಿಮ್ಮ ಹೆಸರು? ಪಲ್ಲವಿ. ಪಲ್ಲವಿ. ಎಲ್ಲಿಂದ? ನೆಲಮಂಗಲ. ನೆಲಮಂಗಲ. ಎಲ್ಲಿಗೆ ಬಂದಿದ್ವಿ? ಪುಕೆಟ್ ಕ್ರಾಬಿ. ಎಲ್ಲಿದ್ದೀವಿ ನಾವೀಗ? ಕ್ರಾಬಿ ಏರ್ಪೋರ್ಟ್ ಅಲ್ಲಿ ಇದೀವಿ. ಕ್ರಾಬಿ ಏರ್ಪೋರ್ಟ್. ಬೋರ್ಡಿಂಗ್ ಎಲ್ಲ ಆಯಿತು. ಸೊ ಈಗ ಇದು ಡ್ಯೂಟಿ ಫ್ರೀ. ಹಾಗೆ ನಿಮ್ಮ 6 ದಿನದ ಅನುಭವ ಹೇಳ್ಬೋದಾ ನಮ್ಮ ಜೊತೆ? 6 ದಿನದ ಅನುಭವನು 6 ತರ ಇತ್ತು ಅಂಕಲ್. ಒಂದೊಂದು ದಿನ ಒಂದೊಂದು ಎಕ್ಸ್ಪೀರಿಯನ್ಸು. ತುಂಬಾ ಅಡ್ವೆಂಚರ್ಸ್ ನೇಚರ್ ಅಲ್ಲಿ ಇದ್ವಿ ನಾವು. ತುಂಬಾ ಒಂದು ನಾಲೆಡ್ಜ್ ನ ತಿಳ್ಕೋಷ್ಟು ಯೂಸ್ಫುಲ್ ಆಯ್ತು ಇದ್ರಲ್ಲಿ ಬಂದಿ ಟ್ರಿಪ್ ಅಲ್ಲಿ. ಹೌದು, ಯಾರು ಗೊತ್ತಿಲ್ಲದೆ ಜನದ ಜೊತೆ ಬಂದು ಫ್ಯಾಮಿಲಿ ತರ ಆಗೋದು ತುಂಬಾ ಈಸಿ ಅಂತ ನನ್ಗೆ ಇದೇ ಟ್ರಿಪ್ ಅಲ್ಲಿ ಗೊತ್ತಾಗಿದ್ದು. ಅದರಲ್ಲೂ ತುಂಬಾ ಚೆನ್ನಾಗಿತ್ತು. ಕಾರಣ ಇದು ನಿಮ್ಮ ಹನಿಮೂನ್ ಕಮ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಮೆಮೊರೀಸ್ ತುಂಬಾ ಇದೆ ಮೆಮೊರೀಸ್. ಹೌದಾ? ಏನಾದ್ರೂ ಬೇಜಾರಾಗಿಲ್ಲ? ಇಲ್ಲ, ಏನು ಬೇಜಾರಿಲ್ಲ. ಐಕ್ಯದಲ್ಲಿ ವರ್ಕ್ ಮಾಡ್ತೀರಾ? ಹೌದು, ಐಕ್ಯದಲ್ಲಿ ವರ್ಕ್ ಮಾಡ್ತೀವಿ. ಏನ್ ಬೇಜಾರಿಲ್ಲ. ಟೈಮ್ ಕರೆಕ್ಟ್ ಆಗಿ ಇಂಡಿಯನ್ ಫುಡ್ ಊಟನೇ ಸಿಕ್ತಿದ್ದು. ಒಳ್ಳೆ ಫುಡ್ ಸಿಕ್ತು. ಮೇನ್ ಬೇಕಾಗಿರೋದು ಫುಡ್ ಇದ್ರೆ ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ಫುಡ್ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ಫಸ್ಟ್ ಟ್ರಿಪ್ ಆದಾಗಿಂದ ತುಂಬಾ ಎಂಜಾಯ್ ಅಂತ ಒಳ್ಳೆ ಫ್ಯಾಮಿಲಿ ಜೊತೆ ಬಂದಿದೀವಿ ಅಂತ ಅನ್ಸ್ತಿದೆ. ಏನಂದ್ರೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಏನಾದ್ರೂ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಎಂಜಾಯ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ ಬನ್ನಿ. ತುಂಬಾ ಸಪೋರ್ಟಿವ್ ಗೈಡ್ ಮತ್ತೆ ತುಂಬಾ ಹೆಲ್ಪಿಂಗ್ ನೇಚರ್ ಮತ್ತೆ ತುಂಬಾ ಗೈಡೆನ್ಸ್ ಗೈಡ್ ತುಂಬಾ ಇದೆ ಇದರಲ್ಲಿ. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಅಂತ ಈಗ ಅಫಿಷಿಯಲ್ ಆಗಿ ಮಾತಾಡಿದ್ರಿ. ನೀವು ದಿನ ನನ್ನ ಏನಂತ ಕರೀತಾರೆ? ನವೀನ್ ಅಂಕಲ್. ಅದಕ್ಕೆ ಯೋಗ್ಯ ನಾನು? 100%. ಶೂರಾ? 100%. ಸೊ ಈ ಪ್ರವಾಸದ ಜೊತೆ ನನಗೆ ಇನ್ನೊಬ್ಬ ಅಂಕಲ್ ಸಿಗ್ತಾ ನಿಮ್ಗೆ. ಅದಂತೂ ನಿಜ. ಥ್ಯಾಂಕ್ಸ್ ಮಕ್ಳ. ಬೆಸ್ಟ್ ಮೆಮೊರಿನ ಕ್ಯಾಪ್ಚರ್ ಮಾಡಿ ಮೆಮೊರೀಸ್ ಅಲ್ಲಿ ಸೇಫ್ ಆಗಿ ಇಟ್ಕೊಂಡಿದೀವಿ ಅಂಕಲ್. ಥ್ಯಾಂಕ್ ಯು. ಹಾಗೇನೆ ಏನು ನಿಮ್ಮ ಉಜ್ವಲ ಭವಿಷ್ಯ ಜೀವನ ಇದೆ, ಅದ್ರ ಪ್ರಾರಂಭ ಇದು. ಅಂತ್ಯದವರೆಗೂ ದೇವರು ನಿಮ್ಮನ್ನು ಕಾಪಾಡಿ ಇದೇ ರೀತಿ ಸದಾ ಈಗ ಹೆಂಗ್ ಖುಷಿಯಾಗಿದ್ದೀರಾ. ಜೀವನದಲ್ಲಿ ಹಲವಾರು ಮೂಮೆಂಟ್ ಸುಖನೇ ಇರಲ್ಲ, ಈ ಥರ ಪ್ರವಾಸದ್ದೇ ಇರಲ್ಲ. ಯಾವುದೇ ಕಷ್ಟ ಸಮಯ ಬಂದರೂ ದೇವರು ಯಾರ ದೃಷ್ಟಿಗೂ ನಿಮ್ಮ ಮೇಲೆ ಬೀಳ್ತಿರಲಿ, ಚೆನ್ನಾಗಿರ್ತೀರಿ ಅಂತ ನನ್ನ ಆಶಯ. ನೀವು ಕೂಡ ಅದನ್ನು ಪಾಲಿಸಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಹೌದು, ಜಾಸ್ತಿ ಏನಿದೆ. ಹೋದ ತಿಂಗಳು ನಿಮ್ ಜೊತೆ 8ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ದುಬೈಗೆ ಬಂದಿದ್ವಿ. ಹೌದು. ನಮ್ಮನ್ನ ನೋಡ್ಕೊಳ್ಳೋ ರೀತಿ, ನಮ್ಮ ರೂಮ್ ಅಕಾಮಿಡೇಷನ್, ಊಟದ್ದು ನೀವು ಜೊತೆಲೆ ಇದ್ದು ಎಲ್ಲ ಕಡೆ ನಮ್ಮ ಪ್ರವಾಸದಲ್ಲಿ ಭಾಗವಹಿಸಿ ಎಲ್ಲ ತೋರ್ಸೋದು ಎಲ್ಲ ತುಂಬಾ ಇಷ್ಟ ಆಯ್ತು. ನಿಮ್ಗೆ 2ನೇ ಟ್ರಿಪ್ ಪುಕೆಟ್ ಮತ್ತೆ ಕ್ರಾಬಿಗೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಯಾರು ಬೇಕಾದ್ರೂ ಇವ್ರ ಜೊತೆ ಬರ್ಬೋದು, ಎಂಜಾಯ್ ಮಾಡ್ಬೋದು. ಆಮೇಲೆ ನಾವು ಸಮುದ್ರದಲ್ಲಿ ಎಲ್ಲ ಕಡೆನೂ ನನ್ಗೆ ಏಜ್ ಆಗಿದ್ರು ಕೂಡ ಚೆನ್ನಾಗಿ ಕೇರ್ ಮಾಡಿದೀರಾ. ನಿಮ್ ಗುಂಪಲ್ಲಿ ಬಂದವ್ರದ್ದು ಎಲ್ಲರೂ ಚೆನ್ನಾಗಿದ್ರು. ಎಲ್ಲ ನಮ್ಮೊಂದು ಹೊಸ ಫ್ಯಾಮಿಲಿ ಸಿಕ್ತು. ಖುಷಿಯಾಗಿ ಎಂಜಾಯ್ ಮಾಡಿದೀನಿ. ಆದಷ್ಟು ಬೇಗ ನೆಕ್ಸ್ಟ್ ಟ್ರಿಪ್ ನಿಮ್ ಜೊತೆ
ಕ್ರಾಬಿಗೆ ಬರಕ್ ರೆಡಿ ಆಗಿದ್ದೀನಿ. ಕ್ರಾಬಿ ಇಲ್ಲ, ಸಿಂಗಾಪುರ್ ಮಲೇಷಿಯಾ. ಸಿಂಗಾಪುರ್ ಮಲೇಷಿಯಾ ಸ್ನೇಹಿತರೆ ಆಲ್ಮೋಸ್ಟ್ ಅವ್ರು ರೆಡಿ ಅವ್ರೆ, ಈಗ ಹೊರಡ್ರಿ ಅಂದ್ರೆ ಹೊರಟು ಬಿಡ್ತಾರೆ. ಮನೇಲೊಂದು ಕಾರ್ಯಕ್ರಮ ಇರೋದ್ರಿಂದ, ಯಾವ್ದಣ್ಣ ಮದ್ವೆ, ನನ್ನ ತಂಗಿ ಮಗಂದ ಮದುವೆ ಇರೋದ್ರಿಂದ ನವೆಂಬರ್ 30-31 28ಕ್ಕೆ ನಾವು ಸಿಂಗಾಪುರ್ ಮಲೇಷಿಯಾ ಹೊರಡ್ತಾ ಇದೀವಿ. ಅಣ್ಣ ತುಂಬಾ ದೊಡ್ಡ ವ್ಯಕ್ತಿತ್ವ. ಯಾವ ರೀತಿ ಅಂದ್ರೆ ನೋಡಕ್ಕೆ ಗಾತ್ರ ಉದ್ದ ಎಲ್ಲ ಅಷ್ಟೇ, ಸಣ್ಣ ಮಗು ತರ ಅವರು. ಸೊ ಮೊದಲು ನನ್ನ ಜೊತೆ ದುಬೈಗೆ ಬರುವಾಗ ಕೇಳಿದ್ದು, ಯಾರನ್ನ ಪಾರ್ಟ್ನರ್ ಕೊಡ್ತೀರಾ, ನಮ್ಮನ್ನ ಯಾರು ಕೇರ್ ಮಾಡ್ತಾರೆ, ನಮ್ಮ ಮನೇಲೆಲ್ಲ ಕೇಳ್ತಾರೆ, ಒಬ್ಬನೇ ಯಾಕೆ ಹೋಗ್ತೀಯಾ, ಬರ್ಬೋದಾ ನಾವು ಸಿಂಗಲ್ ಅಂತೆಲ್ಲ ಕೇಳಿದ್ರು. ಅವ್ರು ಏನು ಮನ್ಸಲ್ಲಿ ಆಕ್ಚುಲಿ ಅಣ್ಣ ಬೇರೆಯವ್ರ ಗ್ರೂಪಿಗೆ ಆಡ್ ಮಾಡಿದ್ಮೇಲೆ ಬೇರೆಯವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡ್ರು ಹೇಗೆ ಏನು ಅಂತ ಅಂದ್ಬಿಟ್ಟು. ಅವರೆಲ್ಲ ಪಾಸಿಟಿವಿಟಿ ಕೊಟ್ಟಾಗಿಂದ ಈಗ ಅಣ್ಣನ ಬಾಯಿಂದನೇ ಪಾಸಿಟಿವ್ ಮಾತುಗಳು ಬರ್ತಾ ಇದೆ. ಅದು ಎಷ್ಟು ಅರ್ಹನೋ ನಾನು ಅಲ್ವೋ ಗೊತ್ತಿಲ್ಲ, ದೇವರ ಆಶೀರ್ವಾದ. ಒಂದು ನಂಬಿಕೆ ಸ್ನೇಹಿತರೆ, ನಂಬಿಕೆ ಅಷ್ಟೇ. ನಾನು ಇವನ ಜೊತೆ ಹೋದ್ರೆ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರ್ತಾನೆ ಇದು ನನ್ನ ನಂಬಿಕೆ. ದೇವರು ಸದಾ ಹೀಗೆ ಇವ್ರಿಗೆ ಆರೋಗ್ಯ ಕೊಟ್ಟಿರಲಿ. ಹೇಳ್ತಾರೆ ಅವರು, ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು, ದುಡ್ದು ಏನು ಮಾಡೋದೈತೆ, ಎಂಜಾಯ್ ಮಾಡಬೇಕು ಅಂತ ಈಗ ಅನ್ನಿಸ್ತಾ ಐತೆ ಅಂತ. ಅಣ್ಣ ಹಾಗೆ ನಾವು ದುಬೈಲಿ ಏನು ಕೊಟ್ಟಿದ್ದು ಆ ಫೆಸಿಲಿಟಿ ಎಲ್ಲ ಮುಂದುವರಿತಾ ಅಣ್ಣ? ಮುಂದುವರಿತು, ಫಸ್ಟ್ ಕ್ಲಾಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದೇ ತರ ಇಲ್ಲೂ ಇದೆ, ಮುಂದೇನು ಕೊಡ್ತೀರಾ ಅಂತ ಗ್ಯಾರಂಟಿ ಇದೆ. ಸರಿ ಅಣ್ಣ, ನೆಕ್ಸ್ಟ್ ಟ್ರಿಪ್ ಬರಕ್ ರೆಡಿ ಆಗಿದ್ದೀನಿ. ಖಂಡಿತ ಅಣ್ಣ, ಫೋನ್ ಮಾಡಿದ್ರೆ ನಾನು ಬಂದ್ಬಿಡ್ತೀನಿ. ದೇವರಾಣೆ, ದೇವರ ಆಶೀರ್ವಾದ. ನಮ್ಮ ಅಕ್ಕನ ಮಕ್ಕಳು ಬರ್ತಾರೆ. ಸರಿ ಅಣ್ಣ, ನನ್ನ ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಎಲ್ಲ ಪ್ರಿಪೇರ್ ಆಗ್ತಾ ಇದಾರೆ. ಈ ಸರಿ ಒಂದ್ ಕೆಲಸ ಮಾಡೋಣ, ಸಿಂಗಾಪುರ ಮಲೇಷಿಯಾ ಬಂದಿದ್ರೆ ನೀವು ಬಸ್ ಜರ್ನಿ ಮಾಡ್ಬೇಕಿತ್ತು. ನೆಕ್ಸ್ಟ್ ಕ್ರೂಸ್ ಜರ್ನಿ ಕ್ರೂಸ್, ಅದೊಂದು ಡಿಫ್ರೆಂಟ್ ಅನುಭವ. ಕ್ರೂಸ್ ಅಲ್ಲಿ ಇದೊಂದು ಹೊಸ ಅನುಭವ ಆಗುತ್ತೆ. ಒಂದು ರಾತ್ರಿ ಪೂರ್ತಿ ಕ್ರೂಸ್ ಇರುತ್ತೆ. ಸೊ ಅದ್ರಲ್ಲಿ ಪ್ರವಾಸ ಮಾಡೋಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ನಿಮ್ಮ ವ್ಯಾಲ್ಯೂಯಬಲ್ ರಿವ್ಯೂಸ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಮಾಡ್ಲಿ ಸರ್, ಚೆನ್ನಾಗಿ ನಡ್ಸ್ಕೊಂಡು ಹೋಗಿ. ನಿಮ್ದು ನಿಮ್ NJ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಮ್ಮ ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತವಾಗಿ ಉಳಿಲಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಸರ್, ಗುಡ್ ಮಾರ್ನಿಂಗ್. ಸರ್ ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು. ಹಾಂ ಸರ್, ಬೆಂಗಳೂರಿಂದ ಬಂದಿರೋದು. ಹಾಂ ಸರ್. ಪ್ರೊಫೆಷನ್ ಸರ್? ನಾನು ಬೇಸಿಕಲಿ ಆರ್ಥೋಪೆಡಿಕ್ ಸರ್ಜನ್, ಹಾಂ ಸರ್, ಪ್ರಾಕ್ಟೀಸಿಂಗ್ ಇನ್ ಬ್ಯಾಂಗ್ಳೂರ್. ಓಕೆ. ಸೊ ನಿಮ್ಮ 6 ದಿನಗಳ ಫುಕೆಟ್ ಆಗೋ ಪ್ರವಾಸ ಹೇಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ಹಾಂ ಸರ್, ಹೇಳಿ. ಅದೇ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಂದ್ರೆ ಅದೇ ಹೇಳಿದ್ದೆ, ಅವಾಗಲೇ ತುಂಬಾ ಸಲ ನಿಮ್ಗೆ ಹೇಳಿದ್ದೆ. ಫಸ್ಟ್ ಪ್ಲಾನ್ ಹೆಂಗಾಯ್ತು ಅಂತ. ಹಾಂ ಸರ್. ದೀಪಾವಳಿಗೆ ಹೆಂಗೋ ರಜಾ ಇರುತ್ತೆ, ಒಂದ್ ವಾರ. ಹಾಂ ಸರ್. ಏನ್ ಮಾಡೋದು, ಎಲ್ಗ್ ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ತುಂಬಾ ಬೇಕಾದವರು ಹೇಳಿದ್ರು, ನವೀನ್ ಅವರು NJ ಟ್ರಾವೆಲ್ಸ್ ಅಂತ ಇದಿದೆ, ಜಾಯಿನ್ ಮಾಡಿ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರು. ಅದಕ್ಕೇನೆ ಐಟ್ನರಿ ಎಲ್ಲ ಕಳಿಸಿದ್ರು ನವೀನ್ ಸರ್, ಹೆಂಗಿರುತ್ತೆ ಏನು ಅಂತೆಲ್ಲ. ನಾವು ನೋಡಕ್ಕೂ ಹೋಗಿಲ್ಲ, ಅಷ್ಟು ನಂಬಿಕೆ ಮೇಲೆ ಅವು ಬಂದ್ವಿ. ಇಲ್ಲಿ ಒಂದು ಓಡಾಟ ಮಾಡಿದ್ವಿ, ಒಂದು 5 ದಿನ 3 ದಿನ ಬರೇ ಸಮುದ್ರ. ಆ ಸ್ಪೀಡ್ ಬೋಟ್ ಎಕ್ಸ್ಪೀರಿಯನ್ಸ್ ಆಗ್ಲಿ, ಅಲ್ಲಿ ಅಲೆಗಳ ಮಧ್ಯದಲ್ಲಿ ತೇಲಾಡೋದಾಗ್ಲಿ ಚೆನ್ನಾಗಿತ್ತು ತುಂಬಾ. ಇದು ನಂದು 3ನೇದ 4ನೇದ ಇಂಟರ್ನ್ಯಾಷನಲ್. ಸೊ ಅವಾಗೆಲ್ಲ ಅಂದ್ರೆ ಚಿಕ್ಕ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಇನ್ನೊಂದು ಹೇಳ್ಬೇಕಂದ್ರೆ NJP ಅಲ್ವಾ ಸರ್ ನಿಮ್ದು? NJ ಟೂರ್ಸ್ ಅಂಡ್ ಟ್ರಾವೆಲ್ಸ್. NJ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ನವೀನ್ ಜೊತೆ ಪ್ರವಾಸ. ಫುಲ್ ಫಾರ್ಮ್. ಅದೇ ನಾನು ಅದು ಒಂದು 3 ದಿನ ಆದ್ಮೇಲೆ ಅನ್ಸ್ಬಿಡ್ತು, ಇವ್ರು ಯಾಕೆ ನವೀನ್ ಜೊತೆ ಪ್ರವಾಸ ಅಂತ ಅನ್ಸ್ಬಿಟ್ಟವ್ರೆ. ಅಲ್ಲಿ ಬಂದ್ಮೇಲೆ ಚಿಕ್ಕ ಫ್ಯಾಮಿಲಿ ಇತ್ತು, ನೋಡೋ ದೊಡ್ಡ ಫ್ಯಾಮಿಲಿ ಆಯ್ತು. ಕೊನೆಯಲ್ಲೆಲ್ಲ ನಮ್ಮವ್ರೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ರು. ಅದಕ್ಕೆ ನಾನೇ ಚೇಂಜ್ ಮಾಡ್ಬೇಡ ಅನ್ಕೊಂಡಿದೀನಿ. ಏನ್ ಸರ್, ನವೀನ್ ಜೊತೆ ಪ್ರವಾಸ ಬೇಡ ಸರ್, ಇನ್ಮೇಲಿಂದ ನಮ್ಮವ್ರ ಜೊತೆ ಎಲ್ಲ ಪ್ರವಾಸ ಬಿಡಿ ನೀವು. ಥ್ಯಾಂಕ್ ಯು ಸರ್ ಅನ್ಕೊಂಡಿದ್ದೀನಿ. ನೈಸ್ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಫುಡ್ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿತ್ತು ಸರ್, ಪರವಾಗಿಲ್ಲ. ಕೆಲವೊಂದ್ ಕಡೆ ಥೈ ಫುಡ್ ಓಕೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಆಗಲೇ ಸುಮಾರು ರಿವ್ಯೂಸ್ ಕೊಟ್ಟರು ಎಲ್ಲರೂ. ಆದರೆ ಈ ಡಾಕ್ಟ್ರು ನಿಜವಾಗ್ಲೂ ನನಗೆ ಈಗಲೂ ನಂಬಕ್ಕಾಗ್ತಿಲ್ಲ. ಒಂದು ಚಿಕ್ಕವ್ರಿಗೆ ಅಣ್ಣನ ಥರ ಇರ್ತಾರೆ. ಸುಮಾರು ಜನ ಹೊಗಳಿದ್ರು ಸಾರ್ನ. ಕೆಲವೊಂದು ಕಡೆ ದುಡ್ಡಿಂದು ಅಸಂದರ್ಭ ಆದಾಗ ಡಾಕ್ಟ್ರು ಸಹಾಯ ಮಾಡಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಈ ಏನಂತಾರೆ, ದೈಹಿಕ ಕಾಯಿಲೆಗಿನ್ನ ಮಾನಸಿಕ ಕಾಯಿಲೆ ಅನ್ನೋದೇನಿರುತ್ತೆ ತುಂಬ ಕೊರಿಯುತ್ತೆ ಮನುಷ್ಯನ. ಎಲ್ಲರಿಗೂ ತುಂಬ ಮನಸ್ಸಿಗೆ ಮುದ ನೀಡೋ ಥರ ರನ್ಸಿದ್ರು ಡಾಕ್ಟ್ರು. ಥ್ಯಾಂಕ್ ಯು ಸರ್. ತುಂಬ ಆ್ಯಕ್ಟಿವ್. ಇವರ ಮಿಸ್ಸಸ್ ಬಂದು ತುಂಬ ಶಾಂತ ಸ್ವಭಾವ. ಡಾಕ್ಟ್ರನು ಶಾಂತ, ಆದರೆ ಒಂದೇನು
ಅವರ ನೇಚರ್ ಇದೆ. ಆ ಡಾಕ್ಟರ್ಗಳಿಗೆ ಇರೋಂಥ ವಿಭಿನ್ನವಾದ ಕ್ಯಾರೆಕ್ಟರ್. ಡಾಕ್ಟ್ರು ನಗ್ನಗ್ತಾ ಎಲ್ಲರ ಜೊತೆ ಚೆನ್ನಾಗಿ ಬೆರೆತರು, ಮಾಡಿದ್ರು, ಹೊಸ ಹೊಸ ಅಡ್ವೆಂಚರ್ಸ್ ಎಲ್ಲ ಮಾಡಿದ್ರು ಬೀಚ್ಗಳಲ್ಲಿ, ಡಿಫ್ರೆಂಟ್ ಫೋಟೋಸ್ ಡಾಕ್ಟರ್ ಕಪಲ್ಸ್ ಜೊತೆ. ಸೊ ಹಾಗಾಗಿ ಸರ್, ದೇವರ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಹೀಗೆ ಇರಲಿ, ನಿಮ್ಮ ವೃತ್ತಿ ಬದುಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿರಲಿ. ನನಗೆ ಈಗ ಅನ್ನಿಸ್ತಾ ಇದೆ, ನನಗೆ ಯಾವುದೇ ರೀತಿ ಮೂಳೆ ತೊಂದರೆ ಆದರೆ ಖಂಡಿತ ನಾನು ಇಂಥ ಡಾಕ್ಟ್ರೇ, ಅಥವಾ ಇವ್ರು ಸಿಗ್ಬೋದು ಸಿಗ್ದಲೇ ಇರ್ಬೋದು, ಇಂಥ ಡಾಕ್ಟರ್ ಹತ್ರನೇ ನಾನು ತೋರಿಸ್ಕೊಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ ಸಹ ಆಗಿದೆ. ಆದ್ರೆ ನೀವೇ ಸಿಗ್ಲಿ, ನೀವೇ ಸಿಗ್ಲಿ, ಫ್ಯಾಮಿಲಿ ಅಂದ್ಮೇಲೆ ಸಿಗ್ತೀವಿ. ಖಂಡಿತ. ಥ್ಯಾಂಕ್ ಯು ಸರ್. ನೀವು ಸಿಗ್ಬೇಕಷ್ಟೇ, ದಿನಕ್ಕೊಂದು ಅಲ್ಲಿಗೆ ಇಲ್ಲಿಗೆ ಸಿಗ್ತೀನಿ ಸರ್, ಸಿಗ್ತೀನಿ. ಇಂಟರ್ನ್ಯಾಷನಲ್ ಪ್ರವಾಸ. ಹೌದು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.